ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ದಲ್ಲಿ ನಾನು ನಿಮಗೆ ಇದು ಏನೈತಲ್ಲ ಅರಿಶಿನ ಶಾಸ್ತ್ರದ ನಾನು ವಿಡಿಯೋ ಮಾಡ್ತಾ ಇರೋದು. ಡೆಕೋರೇಟ್ ಮಾಡ್ತಾ ಇದ್ದೀವಿ ನೋಡಿ. ಹಾಗೆ ತುಂಬಾ ಲೇಟ್ ಆಗಿತ್ತು, ಆದರೂ ಕೂಡ ಗಡಿಬಿಡಿಯಲ್ಲಿ ತುಂಬ ಲೇಟ್ ಆಗಿತ್ತು. ಹಾಗೆ ಮಾಡ್ತಾ ಇದ್ದೀವಿ. ಎಷ್ಟು ಗೊತ್ತಾಗತ್ತಲ್ಲ ಅಷ್ಟು ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾಯಿದ್ದೀವಿ ನೋಡಿರಿ. ಇದು ಹಳದಿ ಶಾಸ್ತ್ರದ್ದು ಎಲ್ಲನೂ ಫಂಕ್ಷನ್ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಸ್ಟಿಚಿಂಗ್, ಮದುವೆ ಶಾಸ್ತ್ರಗಳು ಏನೇನು ಅದಾವಲ್ಲ, ಟೈಮ್ ಸ್ವಲ್ಪ ಟೈಮ್ ಅದಕ್ಕೂ ಕೊಡಬೇಕು, ಇದಕ್ಕೂ ಕೊಡಬೇಕು, ಸರಿಯಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ಯಾವುದು ಅಷ್ಟೊಂದು. ಸೊ ಇವಾಗ ಎಲ್ಲರೂ ಡ್ಯಾನ್ಸ ಹಾಗೆ ಎಲ್ಲರೂ ಇದನ್ನು ಮಾಡ್ತಾಯಿದ್ರು. ನಾನು ಈ ಕಡೆ ಮತ್ತು ಬ್ಲೌಸ್ ಸ್ಟಿಚಿಂಗು ಮಾಡುವಂಥ ಬ್ಲೌಸ್ಗಳಿದ್ದು, ಇವಾಗ ಅಕ್ಕನ ಮಗಳದು ಇನ್ನೂ ಒಂದು ಬ್ಲೌಸ್ ಇತ್ತು, ನೈಟ್ ಕುಂತು ಸ್ಟಿಚಿಂಗ್ ಮಾಡಬೇಕಾಗಿತ್ತು. ಹಾಗೆ ಅದಕ್ಕೆ ನಾವು ನೋಡಿದಾಯಿತು, ಇವೊಂದು ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ನೈಟ್ ಎಷ್ಟೋ ಆದರೂ ತಡ ಆದರೂ ಕೂಡ ನಾನು ಒಂದು ಸ್ಟಿಚಿಂಗಿನ ಪೆಂಡಿಂಗ್ ಇದಾವೆ ಆಕಿವು. ಹಾಗೆ ಗಗ್ರ ಮೇಲಿನ ಬ್ಲೌಸ್ ಏನೋ ಸ್ಟಿಚಿಂಗ್ ಮಾಡಿರ್ಕಿಲ್ಲ, ಹಾಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಇನ್ನೂ ಸ್ವಲ್ಪ ಇವೆಲ್ಲನೂ ರೆಡಿ ಅಂದರೆ ಹೂವೆಲ್ಲ ಇದು ಮಾಡ್ತಾಯಿದ್ದೀವಿ. ಟೈಮ್ ಏನೈತಲ್ಲ ರಾತ್ರಿನ ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ತಾಯಿದ್ದೀವಿ ನೋಡಿ. ತುಂಬಾ ಬಿಸಿಲಿತ್ತಲ್ವ, ಅದಕ್ಕಾಗಿ ನೈಟ್ ಮಾಡ್ತಾ ಇರೋದು. ಇಲ್ಲೆಲ್ಲನೂ ರೆಡಿ ಮಾಡ್ತಾ ಇರೋದು ನೋಡಿ. ಸೊ ಹುಡುಗರೆಲ್ಲನೂ ತುಂಬಾ ಇದು ಮಾಡ್ತಾಯಿದ್ವು. ಇವಾಗ ಅರಿಶಿನ ಎಲ್ಲನೂ ಸ್ಟಾರ್ಟ್ ಆಯ್ತು ನೋಡಿರಿ. ಅರಿಶಿನ ಹಚ್ಚೋದು ಎಲ್ಲನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಫಂಕ್ಷನ್ನು ತುಂಬಾ ಚೆನ್ನಾಗಿ ಆಯಿತು. ಇದು ಮದುವೆ ಕೂಡ ಇದು ಏನೈತಿಲ್ಲ, ಮದುವೆ ಅಂತಂದರೆ ಮನೆಯಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ ನೋಡಿರಿ. ಫ್ಯಾಮ್ಲಿ ಎಲ್ಲ ಕೂಡಿರ್ತಾರೆ, ಅದೊಂದು ಖುಷಿನೇ ಬೇರೆ ಆಗುತ್ತೆ ನೋಡಿರಿ. ಸೊ ಇವಾಗ ಡ್ಯಾನ್ಸ ಹಾಡು ಎಲ್ಲನೂ ಮಾಡ್ತಾಯಿದ್ರು ನೋಡಿರಿ. ತುಂಬಾ ಫಂಕ್ಷನ್ನು ಚೆನ್ನಾಗಿ ಆಯಿತು. ಹಾಗೆ ಮೆಹಂದಿ ಶಾಸ್ತ್ರ ಈ ರೀತಿ ಫಂಕ್ಷನ್ಗಳು ಇರ್ತಾವೆ ಮನೆಯಲ್ಲಿ ಕೂಡ. ಕೆಲಸ ಮಾಡ್ತಾ ಇವಕ್ಕೆಲ್ಲನೂ ಅಟೆಂಡ್ ಆಗಬೇಕು. ಸೊ ತುಂಬ ಏನಪ್ಪ ಅಂತಂದರೆ ಇವಾಗ ಮದುವೆ ಈ ಥರ ಮದುವೆ ಅಂತಂದ್ರೆ ತುಂಬ ಜನರು ಮದುವೆ ಒಮ್ಮೆ ಫಿಕ್ಸ್ ಆದಂಗೆ ಆಗ್ಯಾವ ನೋಡ್ರಿ. ಈ ತಿಂಗಳೆಲ್ಲನೂ ಫಿಕ್ಸ್ ಅದಾವ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಇವಾಗ ಸ್ಟಿಚಿಂಗ್ ಆಯಿತು, ಯಾವುದೂ ಆಯಿತು, ಅಷ್ಟೊಂದು ಇನ್ನು ಇದು ಸಿಗ್ತಾ ಇಲ್ಲ ನನಗೆ. ಫಂಕ್ಷನ್ ಅಟೆಂಡ್ ಆಗಲಿಕ್ಕೇ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ ನೋಡಿ ಫ್ರೆಂಡ್ಸ. ಸೊ ಇವಾಗ ಈಗ ಲೆಹಂಗ ಹೊಲಿಬೇಕಂತೇಳಿ ಅದು ಲೆಹಂಗ ಸಾರಿ ತೊಗೊಂಬಂದಿದ್ದೆ, ಆದರೂ ಟೈಮ್ ಸಿಗಲೇ ಇಲ್ಲ ನೋಡಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಬೇರೆ ಬೇರೆ ಕಸ್ಟಮರ್ದು ಸ್ಟಿಚಿಂಗ್ ಮಾಡುವಂಥ ಬ್ಲೌಸ್ಗಳು ಅವರು ಹಚ್ಕೊಡ್ಬೇಕಾಗಿತ್ತು ಬ್ಲೌಸು. ಹಾಗಾಗಿ ಟೈಮ್ ಸಿಕ್ಕಿದ್ರೆ ಸ್ಟಿಚಿಂಗ್ ಮಾಡಬೇಕಂತೇಳಿ ಇದು ಮಾಡಿದ್ವಿ. ಆದರೆ ಟೈಮ್ ಸಿಗಲಿಲ್ಲ. ಇಲ್ಲ ಆಂಟಿ ಇರಲಿ ಬಿಡು, ನನ್ನ ಸಾರಿನ ಉಟ್ಕೊಳ್ತೀನಿ, ಟೈಮ್ ಸಿಗಲೇ ಇಲ್ಲ ಇವಾಗ, ಇರಲಿ ಯಾಕಂತೇಳಿ ಸಾರಿನ ಉಟ್ಕೊಂಡು ನೋಡಿರಿ. ಟೈಮು ಸಿಗಲೇ ಇಲ್ಲ, ಯಾವುದಕ್ಕೂ ಟೈಮ್ ಇರಲೇ ಇಲ್ಲ ನನ್ನ ಕಡೆ. ಯಾಕಂದರೆ ಬೇಡ ಅಂತಂದ್ರೂ ಕಸ್ಟಮರ್ ಮನೆಯಲ್ಲಿ ಮದುವೆ ಇದೀರಿ, ನಮ್ಮನ್ನ ಸ್ಟಿಚಿಂಗ್ ಮಾಡಿಲ್ಲ ಅಂದ್ರೂ ಕೂಡ ಇಲ್ಲ 2 ಅಥವಾ ನೀವು 3 ಮಾಡಿಕೊಡಿ ಅಂತಾರೆ. 5 ಅಥವಾ 6 ಬ್ಲೌಸ್ ಈ ಥರ ಹಚ್ಕೊಡ್ತಾ ಇರ್ತಾರೆ. ಸೊ ಇವಾಗ ಹಚ್ಕೊಟ್ಟಾರಂತಂದರೆ ಏನು ಮಾಡೋಕ್ಕಾಗಲ್ಲ, ಈ ರೀತಿ ಪರಿಸ್ಥಿತಿ ಇದೆ ನೋಡಿರಿ. ಹಾಗಾಗಿ ತುಂಬಾ ಇವಾಗ ಕೆಲಸ ತುಂಬಾ ಇವಾಗ ಸರಿಯಾಗಿ ನಿದ್ದೆ ಇಲ್ಲ ಅಂತಂದರೂ ಕೂಡ ಏನೂ ಇಲ್ಲ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ತಾ ಇರೋದು. ಹಾಗೆ ಫಂಕ್ಷನ್ ಅಂತಂದರೆ ಇವಾಗ ಮದುವೆ ನೋಡಿರಿ, ಮನೆಯಲ್ಲಿ ಒಮ್ಮೆ 2 ಮದುವೆ, ಹಾಗೆ ಊಟದಟ್ಟಿ ಫಂಕ್ಷನ್ ಈ ರೀತಿ
ಬಂದಿರೋದ್ರಿಂದ ನಮಗೂ ತುಂಬಾ ಬೇಜಾರಾಗ್ತಾಯಿದೆ. ಯಾಕಪ್ಪ ಅಂತಂದರೆ ಕೆಲಸ ಎಲ್ಲ ಕಡೆಯೂ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಎಲ್ಲ ಕೆಲಸ ಮಾಡಬೇಕು, ಹಾಗೆ ಈ ರೀತಿ ಆದಾಗ ತುಂಬಾ ಬೇಜಾರಾಗತ್ತೆ ನೋಡಿರಿ, ಎಲ್ಲ ಕಡೆಯೂ ಮಾಡಬೇಕು ಅಂತೇಳಿ. ಹಾಗೆ ಒಂದು ಮದುವೆ ಮುಗಿಸ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಹಾಗೆ 2-3 ಫಂಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ ನೋಡಿ. ಹಾಗೆ ಶಾಪಿಂಗ್ ಮಾಡಬೇಕು, ಈ ಕಡೆ ಶಾಪಿಂಗ್, ಈ ಕಡೆ ಫಂಕ್ಷನ್ಗಳು, ಈ ರೀತಿ. ಇದು ನೋಡಿರಿ ಲೆಹಂಗಾ, ನಾನೇ ಸ್ಟಿಚಿಂಗ್ ಮಾಡಿರೋಂಥ ಲೆಹಂಗಾ ನೋಡಿರಿ ಯಾವ ರೀತಿ ಕುಂತಿದೆ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರು, ತುಂಬಾ ಚೆನ್ನಾಗಾಗಿದಾವೆ ಅಂತೇಳಿ. ಅವರು ಕೂಡ ಫ್ರೆಂಡ್ಸ್ಗಳು ಬಂದಿದ್ದರು, ಆಂಟಿ ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದೀರಾ ಅಂತೇಳಿ. ಬ್ಲೂ ಕಲರ್ ಏನು ಡ್ರೆಸ್ ಹಾಕ್ಕೊಂಡಾಳಲ್ಲ ಹುಡುಗಿ, ಅದು ಸ್ಟಿಚಿಂಗ್ ನಾನೇ ಮಾಡಿರೋದು ನೋಡಿರಿ. ಅದು ಹನ್ನೊಂದನೇ ಅಂದರೆ ಫ್ರಾಕ್ ಇಲ್ಲ ಚೆನ್ನಾಗಾಗಿದೆ ಅಂತೇಳಿ ವೇರ್ ಮಾಡಿದ್ಲು, ತುಂಬಾ ಚೆನ್ನಾಗಿ ಆಕೆ ಈಗ ಕಾಣ್ತಾಯಿತ್ತು ನೋಡಿರಿ. ಇದು ಸ್ಟಿಚಿಂಗ್ ಯಾವ ರೀತಿ ಬಂದಿದೆ. ಹಾಗೆ ಬ್ಲೌಸ್ ಲೆಹಂಗಾ ನೋಡಿರಿ, ಲೆಹಂಗಾ ಆಯಿತು, ಹಾಗೆ ಬ್ಲೌಸ್ ಆಯಿತು, ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಮೆಹಂದಿ ಶಾಸ್ತ್ರ ಶುರು ಆಯ್ತು ನೋಡಿರಿ. ಎಲ್ಲ ಒಂದ್ರೊಳಗೆ ನಾನು ವಿಡಿಯೋ ಹಾಕ್ತಾ ಇರೋದು. ಸೊ ಜಾಸ್ತಿ ಮಾಡಲಿಕ್ಕೆ ಆಗಿರ್ಕಿಲ್ಲ, ಹಾಗೆ ಅದಕ್ಕಾಗಿ ಎಲ್ಲನೂ ಮದುವೆ ಆಯಿತು ಮತ್ತು ಅರಿಶಿನ ಶಾಸ್ತ್ರ ಆಯಿತು, ಎಲ್ಲ ನಿಮಗೆ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಸಾಯಂಕಾಲ ನೋಡಿರಿ, ಮದುವೆ ಹಿಂದಿನ ದಿನ ಸಾಯಂಕಾಲ ಇದು ರೆಡಿ ಮಾಡ್ತಾ ಇರೋದು, ನಾನೇ ರೆಡಿ ಮಾಡ್ತಾ ಇರೋದು. ಮುಂಜಾನೆ ಏನೈತಲ್ಲ ಬ್ಯೂಟಿ ಪಾರ್ಲರ್ ಹೇಳಿದ್ದೀವಿ, ಹಾಗೆ ಇದು ಸಾಯಂಕಾಲ ಹೋಗುವಾಗ ನಾನು ರೆಡಿ ಮಾಡ್ತಾ ಇರೋದು. ಹೇರ್ ಸ್ಟೈಲ್ ಆಯಿತು, ಹಾಗೆ ಹೇರ್ ಸ್ಟೈಲ್ಗೆಲ್ಲನೂ ಇವನ್ನ ಹಾಕ್ತಾಯಿದೆ ನೋಡಿರಿ ಫ್ರೆಂಡ್ಸ. ತುಂಬ ಇವರು ನನ್ನ ಫ್ರೆಂಡ್ ಏನದಲ್ಲ ಅವರು ತುಂಬಾ ಇದನ್ನ ಮಾಡ್ತಾಯಿದ್ರು. ಎಲ್ಲಾದರೂ ಇವಾಗ ಸ್ಟಿಚಿಂಗು ಮಾಡ್ತೀಯಾ ಆಂಟಿ, ಇದು ಮಾಡ್ತೀಯಾ ಅಂತೇಳಿ ಇದನ್ನ ಮಾಡ್ತಾಯಿದ್ರು. ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಸಾಯಂಕಾಲ ಹೋಗಲಿಕ್ಕೆ ಒಂದು 2 ತಾಸು ಆಯ್ತು ನೋಡಿರಿ ರೆಡಿ ಮಾಡಬೇಕಾದ್ರೆ. ಮದುಮಗಳು ರೆಡಿ ಮಾಡಬೇಕಾದ್ರೆ 2 ತಾಸು ಹಿಡಿತು. ಸೊ ಮೇಲ್ಗಡೆ ಪಿನ್ ಅದು ಇದ್ದು, ಅದಕ್ಕೆ ನನ್ನ ಮಗಳಿಗೆ ಹೇಳ್ತಾಯಿದ್ದೆ ತೊಗೊಂಬನ್ನಿ ಅಂತೇಳಿ ಹೇಳ್ತಾಯಿದ್ದೆ ನೋಡಿರಿ. ಹೇರ್ ಸ್ಟೈಲ್ದು ಅವನ್ನೆಲ್ಲನೂ ಮೇಲ್ಗಡೆನೇ ಇಟ್ಟಿದ್ದೆ ತೊಗೊಂಬಂದು. ಹಾಗಾಗಿ ಈ ಕಡೆನ ಮತ್ತು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಮತ್ತು ತರೋದಿತ್ತು, ಹೋಗಿ ತೊಗೊಂಬಂದು ಇವಾಗ ಬಳೆ ಎಲ್ಲ ಇಟ್ಕೊಂಡ್ವಿ. ಈಗ ನಾನು ರೆಡಿ ಮಾಡ್ತಾ ಇರೋದು. ಹಾಗೇನ ಮದುಮಗಳು ಬಳೆ ಇಟ್ಕೊಂಡಿಲ್ಲ, ಹಾಗೆ ಹೋಗುವಳೆದಾಗ ಉಡಿಶನ್ ಆಯ್ತಂತೆ ಬಿಟ್ಟಿದ್ವಿ ನೋಡಿ. ಹಾಗೆ ಇವಾಗ ನೋಡಿರಿ ಈ ಥರ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಈ ರೀತಿಯಾಗಿ ರೆಡಿ ಮಾಡಿದೆ ನೋಡಿರಿ. ಇವರೆಲ್ಲನೂ ಅನ್ನೋನ್ ಫ್ರೆಂಡ್ಸ. ಹಾಗೆ ಇದು ಕಲ್ಯಾಣ ಮಂಟಪ ನೋಡಿ. ತುಂಬಾ ಲೇಟ್ ಆಯಿತು, ನಮ್ಮದೇ ಲೇಟ್ ಆಯಿತು, ಇಬ್ಬರು ಮದುವೆ ಇತ್ತು. ಹಾಗೆ ಅವರು ತುಂಬಾ ಬೇಗನೆ ಬಂದಿದ್ದರು, ನಮ್ಮದೇ ಲೇಟ್ ಆಯಿತು ನೋಡಿರಿ, ತುಂಬಾ ಲೇಟ್ ಆಯಿತು. ಸ್ವಲ್ಪ ಮಾರ್ಕೆಟಿನ ಉಳಿದಿತ್ತಲ್ಲ, ಮಾರ್ಕೆಟ್ಗೆ ಹೋದ್ವಿ, ಬಂದು ರೆಡಿ ಮಾಡಬೇಕಾದ್ರೆ ತುಂಬಾ ಲೇಟ್ ಆಯಿತು ನೋಡಿರಿ. ಬ್ಲೌಸ್ ನೋಡಿರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ, ಮತ್ತು ಸಾರಿನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಅನ್ನೊಂದು ಫ್ರೆಂಡ್ ನೋಡಿರಿ ತುಂಬ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಇದ್ರ ಭೇಟಿ ಅಂತ ಅಂತಾರೆ ನಮ್ಮ ಕಡೆ. ಇವಾಗ ಇದ್ರ ಭೇಟಿ ತೊಗೋತಾ ಇರೋದು ನೋಡಿ. ಸಾರಿನೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಬೆಂಗಳೂರಲ್ಲಿ ನಾನೇ ತಂದಿರೋಂಥ ಸಾರಿ. ಹಾಗೆ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಬ್ಲೌಸು ತುಂಬಾ ಚೆನ್ನಾಗಿ ಆಗಿತ್ತು. ಎಲ್ಲರೂ ಅಂತಾಯಿದ್ರು ತುಂಬಾ ಚೆನ್ನಾಗಿ ಆಗಿತ್ತು ಬ್ಲೌಸು ಅಂತೇಳಿ ಹೇಳ್ತಾಯಿದ್ರು. ಹಾಗೆ ಇದ್ರ ಭೇಟಿ ತೊಗೊಳ್ತಾ ಇರೋದು. ಮದುವೆ ತುಂಬಾ ಚೆನ್ನಾಗಿ ಆಯಿತು ನೋಡಿರಿ. ಇವಾಗ ನಾವು ಹೇಗೆ ಅಂದ್ಕೊಂಡಿದ್ವಲ್ಲ ಅದೇ ರೀತಿ ಆಯಿತು. ಇದು ಏನೈತಲ್ಲ ಕಲ್ಯಾಣ ಮಂಟಪ ಮುಂದೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು. ತುಂಬಾ ಕಲ್ಯಾಣ ಮಂಟಪ ದೊಡ್ಡದಿತ್ತು ನೋಡಿ. ಹಾಗೆ ಈ ರೀತಿ ಎಲ್ಲನೂ ಇದನ್ನು ಮಾಡಿದರು. ಹಾಗೆ ಏನೈತಲ್ಲ ಮದುವೆ ಅಂತಂದ್ರೆ ತುಂಬಾ ಕೆಲಸ ಇರ್ತಾವೆ ನೋಡಿರಿ. ಅದರೊಳಗೆ ಈಗ 2 ಅಥವಾ 3 ಫಂಕ್ಷನ್ ಅಟೆಂಡ್ ಮಾಡೋದು, ಅವೆಲ್ಲ ಕೆಲಸ ಮಾಡೋದು ತುಂಬಾ ಸುಸ್ತಾಗ್ತಾಯಿತ್ತು. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಮುಹೂರ್ತ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲಲ್ವ. ಅದಕ್ಕೆ ಇರಲಿ ಅಂತೇಳಿ ಎಷ್ಟು ಸಾಧ್ಯ ಆಗುತ್ತಲ್ಲ ನನ್ನ ಕಡೆಯಿಂದ ಎಷ್ಟು ಕೆಲಸ ಸಾಧ್ಯ ಆಗುತ್ತಲ್ಲ ಅಷ್ಟು ಹೆಲ್ಪ್ ಮಾಡಿದ್ರೆ ಆತಂತೇಳಿ ಎಲ್ಲ ಕಡೆ ಅಟೆಂಡ್ ಆಗ್ತಾಯಿದ್ದೀನಿ. ಸೊ ಇವಾಗ ಕಸ್ಟಮರು ಸ್ಟಿಚಿಂಗು ಮಾಡಬೇಕು, ಇವಾಗ ಮನೆಯವ್ರದ್ದು ಸ್ಟಿಚಿಂಗ್ ಮಾಡಬೇಕು. ಹಾಗೆ ಇವಾಗ ಫಂಕ್ಷನ್ ಅಂತಂದರೆ ಮನೆ ಕೆಲಸ ಇರ್ತೈತಿ. ಫಂಕ್ಷನ್ನಲ್ಲಿ ಏನೇನು ಕೆಲಸ ಇರ್ತಾವೆ ಅವನ್ನೆಲ್ಲನೂ ಮಾಡಲೇಬೇಕಲ್ವ. ಇವಾಗ ಬಸ್ಗೆ ನೋಡಿರಿ ಸಾಯಂಕಾಲ ನಾವು ಹೇಳಿಕ್ಕಿಲ್ಲ ಮೇಕಪ್ದವ್ರಿಗೆ, ಮುಂಜಾನೆ ಅಷ್ಟೇ ನಾನು ಹೇಳಿರೋದು. ಇವಾಗ ನಾನೇ ರೆಡಿ ಮಾಡಿರೋದು ನೋಡಿರಿ. ಹೇಗೆ ಬಂದಿದೆ ಇದೆಲ್ಲ ಮೇಕಪ್ಪು, ಹಾಗೆ ಸಾರಿ ಯಾವ ಥರ ಉಡಿಸಿದ್ದೀನಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸೊ ಇವಾಗ ಬಸ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡಿರಿ. ಇವಾಗ ಬಸ್ಗೆ ಮುಗಿಸಿ ಹಾಗೆ ತುಂಬಾ ಲೇಟಾಗಿತ್ತು. ನೈಟ್
ಮಲಗಬೇಕಾದ್ರೆ ತುಂಬಾ ಲೇಟ್ ಆಯ್ತು ನೋಡಿರಿ. 4 ಗಂಟೆ ಆಯಿತು ನಾವು ಮಲಗಬೇಕಾದ್ರೆ. ಸೊ ಇವಾಗ ಅಷ್ಟು ಲೇಟ್ ಆಯ್ತು, ಯಾಕಂದ್ರೆ ಬರೋದು ನಾವು ಎಷ್ಟಂತಂದ್ರೆ 10 ಗಂಟೆ ಆಯಿತು. ಊರಿಂದ ಬರಬೇಕಾದ್ರೆ 10 ಗಂಟೆ ಆಯಿತು. ಆಮೇಲೆ ಎಲ್ಲ ಫಂಕ್ಷನ್ ಮುಗಿಸ್ಬೇಕಾದ್ರೆ 4 ಗಂಟೆ ಆಯ್ತು ನೋಡಿರಿ ಫ್ರೆಂಡ್ಸ. ನೈಟೆಲ್ಲ ನಿದ್ದೆನೇ ಇಲ್ಲ, 1 ತಾಸು ಅಷ್ಟೇ ನಾವು ಮಲಗಿರೋದು. ಸೊ ಇವಾಗ ಏನೈತಲ್ಲ ಬಸ್ಕಿ ಕಾರ್ಯಕ್ರಮಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಸೊ ಇವಾಗ ಸಾರಿ ನೋಡಿರಿ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ನೋಡಿರಿ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಆಗಿದ್ದವು. ಹಾಗೆ ಎಲ್ಲರೂ ಕೇಳ್ತಾ ಇದ್ದರು, ಅಲ್ಲಿ ಬ್ಲೌಸ್ ಏನು ಮ್ಯಾರೇಜ್ಗೆ ಬಂದಿದ್ರಲ್ಲ ಅವರು ನಮ್ಮನ್ನು ಹೊಲ್ಕೊಡಿ ಅಂತೇಳಿ. ಅಂದರೆ ಇವಾಗ ಫ್ರೆಂಡ್ಸ್ ಅಂತಂದರೆ ಇವಾಗ ಅಕ್ಕನಗಳು ಎಲ್ಲನೂ ಮಿಲ್ಟ್ರಿ ಹೋಗ್ಯಾರಲ್ವ, ಅವರೆಲ್ಲ ಫ್ರೆಂಡ್ಸ್ಗಳು ಅವ್ರ ಮಕ್ಕಳು ಹದಿನೈದು ಬ್ಲೌಸ್ ಚೆನ್ನಾಗಿದ್ದಾವೆ ನಮ್ಮನ್ನು ಸ್ಟಿಚಿಂಗ್ ಮಾಡಿಕೊಡಿ. ಇಲ್ಲ ಇವಾಗ ಅವರು ಮೇ ತಿಂಗಳ ಮಟ್ಟ ಆಗಲ್ಲ, ಮೇ ತಿಂಗಳಿಂದ ಬೇಕಾದ್ರೆ ಸ್ಟಿಚಿಂಗ್ ಮಾಡಿ ಕೊಡ್ತಾಳೆ. ಇವಾಗ ಮೇದವರೆಗೂ ಫುಲ್ ಅದಾವ ಆಕಿವು ಸ್ಟಿಚಿಂಗ್ ಅಂತ ಹೇಳಿದ್ರಂತೆ. ಸೊ ಇವಾಗ ನಾನು ಮದುವೆ ದಿನ ರೂಮ್ ಬಿಟ್ಟು ಹೊರಗೆ ಬರಲಿಲ್ಲ ನೋಡಿ ಫ್ರೆಂಡ್ಸ್, ಯಾಕಂದರೆ ತುಂಬಾ ಸುಸ್ತಾಗಿತ್ತು. ಇವಾಗ ಬ್ಯೂಟಿಫುಲ್ ಅವ್ರಿಗೆ ಹೇಳಿದ್ವಿ. ಹಾಗೆ ಇದೇನಿದೆಯಲ್ಲ ಸಾರಿ ಎಲ್ಲನೂ ತುಂಬಾ ನೋಡಿರಿ, ಬ್ಲೌಸ್ ನೋಡಿರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ಮೇಕಪ್ ಎಲ್ಲನೂ ತುಂಬಾ ಅವರು ಚೆನ್ನಾಗಿ ಮಾಡಿದರು ನೋಡಿರಿ, ಮೇಕಪ್ ಎಲ್ಲನೂ ಚೆನ್ನಾಗಿ ಆಯಿತು. ಸೊ ಇವಾಗ ಈ ರೀತಿ ಏನಿದೆಯಲ್ಲ ಇದು ಸ್ವಲ್ಪ ಜ್ಯುವೆಲರಿ ಎಲ್ಲ ಬೆಂಗಳೂರಾಗ ಸ್ವಲ್ಪ ತೊಗೊಂಬಂದಿದ್ದೆ. ಇವೆಲ್ಲನೂ ಕೊಳ್ಳಾಯಿನೂ ಏನದಲ್ಲ ಎಲ್ಲನೂ ಬಂಗಾರದ್ದು ನೋಡಿರಿ. ಹಾಗೆ ಒಂದಷ್ಟು ಯಾವುದೂ ನಾವು ರೋಡ್ಗಳು ಹಾಕಿರಕ್ಕಿಲ್ಲ, ಎಲ್ಲನೂ ಬಂಗಾರ ಜೋಡಣಿನ ಹಾಕಿದ್ವಿ, ಬಂಗಾರ ಜ್ಯುವೆಲರಿನ ಹಾಕಿದ್ವಿ ನೋಡಿರಿ. ಸಾಯಂಕಾಲ ಅಷ್ಟೇ ಸ್ವಲ್ಪ ರೋಡ್ಗಳು ಹಾಕಿದ್ವಿ. ಸೊ ಮದುವೆ ತುಂಬಾ ಚೆನ್ನಾಗಿ ಆಯಿತು ನೋಡಿರಿ ಫ್ರೆಂಡ್ಸ. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ. ಸೊ ಇನ್ನು ಮುಂದೆ ಬರುವಂಥ ವಿಡಿಯೋಗಳು ಮದುವೆ ಬ್ಲಾಗ್ಗಳು ಬರ್ತಾ ಇರ್ತವೆ. ಸೊ ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ, ಆದಷ್ಟು ಎಲ್ಲನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ. ಸೊ ತುಂಬ ಜನನೂ ಇದ್ದರು. ಇವಾಗ ರೆಡಿ ಮಾಡಿ ಏನೈತಲ್ಲ ಮೇಕಪ್ದವ್ರದ್ದೆಲ್ಲ ರೆಡಿ ಮಾಡಿಬಿಟ್ಟು ಅವರು ಹೋದ್ರು ನೋಡಿರಿ. ಅವ್ರ ಜೊತೆನೇ ಮಾತಾಡ್ಕೊತಾ ನಾನು ಮೇಲ್ಗಡೆನೇ ನಿಂತಿದ್ದೆ. ಸೊ ಮೇಲ್ಗಡೆ ರೂಮ್ ಇತ್ತು, ಹಾಗೆ ಮೇಲ್ಗಡೆನೇ ಇದ್ದೀನಿ ನೋಡಿರಿ. ನಾನು ಮೇಲ್ಗಡೆಯಿಂದನೇ ನಾನು ವಿಡಿಯೋ ಎಲ್ಲನೂ ಮಾಡಿದೆ ನೋಡಿರಿ. ಇವಾಗ ತುಂಬ ಚೆನ್ನಾಗಿ ಆಯಿತು. ಹಾಗೆ ನೆಕ್ಸ್ಟ್ ಎಲ್ಲನೂ ನಿಮಗೆ ನಿಮಗೆ ತಮ್ಮನ ಮದುವೆ ಎಲ್ಲನೂ ವೀಡಿಯೋಗಳ ಶೇರ್ ಮಾಡ್ತೀನಿ, ಬೇಗನೆ ಎಲ್ಲನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನಿಮಗೆ ಆದಷ್ಟು ಬೇಗನೆ ವೀಡಿಯೋಗಳ ಹಾಕ್ತೀನಿ ಎಲ್ಲನೂ. ಅಂದರೆ ಈ ಯಾವ ಥರ ಫಂಕ್ಷನ್ಗಳೆಲ್ಲ ಯಾವ ಥರ ಮಾಡ್ತೀವಿ ಅಂತೇಳಿ ಎಲ್ಲನೂ ಬಾಂಡೆ ನೋಡಿ ಲಾಸ್ಟ್ ಬರೋ ಎಳೆದಾಗ ನಾನು ವಿಡಿಯೋ ತಳಗಡೆ ಬಂದು ಇದು ವಿಡಿಯೋ ಮಾಡಿರೋದು. ಇವೇನೈತಲ್ಲ ಬಾಂಡೆ ಅಂದರೆ ಬಾಂಡೆ ಜೋಡಣೆ ಎಲ್ಲನೂ. ಹಾಗೆ ಇವನ್ನೆಲ್ಲನೂ ಹೆಣಿಕೆ ಆಯಿತು. ಇನ್ನೊಬ್ರದ್ದು ನನಗೆ ವಿಡಿಯೋ ಮಾಡಲಿಕ್ಕೆ ಆ ಕಡೆ ಹೋಗಲಿಕ್ಕೆ ಆಗಲಿಲ್ಲ. ಈ ಸೈಡ್ ಬರುವ ಎಳೆದಾಗ ನಾನು ಇದೊಂದು ವಿಡಿಯೋ ಮಾಡಿದೆ ನೋಡಿರಿ, ಇಷ್ಟು ವಿಡಿಯೋ ಮಾಡಿಕೊಂಡೆ.